ಖರ್ಚುಗಳು ನಿಖರವಾಗಿ ಎಷ್ಟಾಗಬಹುದು ಅಂತ ಹೇಳು ಸದಾಶಿವ. DC ಅವರು ಬಂದಾಗ ಆಯವ್ಯಯ ಪತ್ರ ಕೊಡಬೇಕು ಅವರಿಗೆ. ಅಂದಾಜು 4 ರಿಂದ 6 ಲಕ್ಷ ಆಗುತ್ತೆ. ಪ್ರಭಾವಳಿಗೆ 2 ರಿಂದ 3 ಲಕ್ಷ ತಗಲುತ್ತೆ. 4 ಜನ ಮಾತಾಡ್ತಾ ಹೋಗ್ತಿದ್ರು. ಹಿಂದೆ ಕಂಠಿ ಹಾರಕ್ಕದ ಆಪಾದನೆ ಇರೋ ಸದಾಶಿವನ್ಗೆ ಈಗ ಕಿರೀಟದ ರಿಪೇರಿಗೆ ಕೊಡೋದು ಎಷ್ಟು ಸರಿ ಅಂತ ಯಾವನಯ್ಯ ಹೇಳಿದ್ದು? ಕರ್ಕೊಂಡ ನಿರಪರಾಧಿ ಅಂತ ಸಾಕ್ಷಿ ಸಮೇತ ಸಾಬೀತಾಗಿ ಹೊರಗಡೆ ಬಂದಿರೋದು. ಲಕ್ಷಾಂತರ ರೂಪಾಯಿ ಕಿರೀಟ ಕೊಡ್ತಿದೀವಿ ರಿಪೇರಿಗೆ ಅಂತ. ಮೊದಲೇ ನಿನ್ ಮೇಲೆ ಕಂಠಿ ಹಾರಕ್ಕದ ಆಪಾದನೆ ಇದೆ. ಊರ್ ಜನರು ಬಾಯಿ ಮುಚ್ಚೋಕಾದ್ರೂ ದೇವಸ್ಥಾನಕ್ಕೆ ಆಧಾರ ಪತ್ರ ಅಂತ ಏನಾದ್ರೂ ಮಾಡ್ಕೊಡು. ಕೊಡ್ತೀವಿ ಕಿರೀಟ ನಿನ್ಗೆ ರಿಪೇರಿಗೆ, ಇಲ್ಲಾಂದ್ರೆ ಇಲ್ಲ. ಊರು ಜನರಿಗೆ ಯಾರ ಮೇಲೆ ನಂಬಿಕೆ ಇದೆಯೋ ಅವ್ರ ಹತ್ರನೇ ಸರಿ ಮಾಡಿಸ್ಕೊಳ್ಳಿ ಕಿರೀಟ. ಬರ್ತೀನಿ ಕೇಶವನಾಥ. ನಂಬಿಕೆ ಇಲ್ಲದೆ ಇರೋ ಕಡೆ ಗೌರವ ಇಲ್ಲ, ಗೌರವ ಇಲ್ಲದೆ ಇರೋ ಕಡೆ ನಾನಿಲ್ಲ. ಬಾರ ಮಹಾಬಲ. ಕೇಶವನಾಥರ್ರಿ ನಮ್ಮನ್ನ ಕರ್ಸಿರೋದು. ಯಾರೋ ತಲಹಾಟೆಗಳು ಮಾತಾಡಿದ್ರು ಅಂತ ನೀವೀಗ ಕೋಪಿಸ್ಕೊಂಡು ಹೊರಟ್ಬಿಟ್ರೆ ಹೇಗೆ? ಕಂಠಿ ಹಾರನ ನಾನೇ ಕದ್ದೆ ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ ಪಾರ್ವತಿ. ಮನ್ಸಿಗೆ ಬೇಜಾರಾಗಲ್ಲ. ಕಿರೀಟ ನಮ್ಮ ಮನೆಗೆ ಬಂದ್ಬಿಟ್ರೆ ಎತ್ಕೊಂಡು ಓಡ್ ಹೋಗ್ತಾನೆ ಸದಾಶಿವ ಅನ್ನೋ ಅರ್ಥದಲ್ಲಿ ಹೇಳ್ತೀನಿ. ಬೇಡ ಬಿಡೆ, ಪಾಪನಂಬಿಕೆ ಇರೋ ಕಡೆ ಕೆಲಸ ಮಾಡಬಾರ್ದು. ಒಳ್ಳೇದಾಯ್ತು ಬಿಡು, ಕಿರೀಟದ ಕೆಲಸ ಬಿಟ್ಟಿತ್ತು. ಇನ್ನು ಏನೇನು ಅನಾಹುತ ಆಗ್ತಿತ್ತೋ ಏನೋ. ನಮ್ಮ ಹಠಕ್ಕೆ ಸಿಟ್ಟಿಗೆ ದೇವಿ ಅನುಭವಿಸ್ಬೇಕಾ? ಆಯ್ತು, ನಿನ್ನ ಮಾತಿಗೆ ಬೆಲೆ ಕಿರೀಟ ಕೆಲಸ ಒಪ್ಕೋತೀನಿ. ದುಡ್ಡುಗಳು ಬರಲಿ. ಷರತ್ತುಗಳು ಹಾಕ್ತಾರೆ ದರಿದ್ರದವರು. ಕರ್ಕೊಂಡು ಬನ್ನಿ ನೋಡೋಣ ಯಾರನ್ನಾದ್ರೂ ಕಿರೀಟದ ರಿಪೇರಿ ಕೆಲಸಕ್ಕೆ. ನಾನು ಒಳಗ್ ತಂತ್ರಿಗಳ ಹತ್ರ ಮಾತಾಡಿದೆ, ಜಾತಕ ತೋರಿಸ್ದೆ. ನೀವು ಕಿರೀಟದ ರಿಪೇರಿ ಒಪ್ಕೊಳ್ಳೋಕ್ ಮುಂಚೆ ಶೃಂಗೇರಿಗೆ ಹೋಗ್ಲೇಬೇಕಂತೆ. ಇಲ್ಲಾಂದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅಂದ್ರು. ತೊಟ್ಟು ಬಿಡ್ತೀನಿ, ಆ ತಂತ್ರಿಗೆ ಹೇಳ್ತೀನಿ ಕೇಳು. ಟಿವಿನಲ್ಲಿ ತೋರಿಸೋ ಥರ ಅಲ್ಲಿಗೆ ಹೋಗಿ ಬನ್ನಿ, ಇಲ್ಲಿ ಎಳ್ನೀರು ಅಭಿಷೇಕ ಮಾಡಿ, ಇನ್ನೊಂದು ಕಡೆ ಹಾಲು ಸುರೀರಿ ಅಂದರೆ. ಶೃಂಗೇರಿ ಹೋಗಲೇಬೇಕು ಅಂತ ನೀವು ಹಠ ಹಿಡಿದ್ರೆ ನಾನು ಕಿರೀಟದ ಕೆಲಸ ಒಪ್ಕೊಳ್ಳೋದೆ. ಏನೂ ಬೇಕಾಗಿಲ್ಲ ನನಗೆ. ಅಣ್ಣನ ಕೇಳಿ ಎಲ್ಲ ಮಾಡ್ಕೊಂಡಿರೋದು ಅವನೇ. ವಿಧಿನ್ ತಡೆಯೋರು ಯಾರು? ಏನೋ ವಿಧಿ? ನಂಬಿಕೆ ಇಲ್ಲ ಅಲ್ವೇನ್ರಿ ನನ್ನ ಮೇಲೆ ನಿಮ್ಗಳಿಗೆ? ಕೇಶವನಾಥ, ಕಿರೀಟದ ರಿಪೇರಿ ಕೆಲಸನ ನಾನೇ ವಹಿಸ್ಕೋತೀನಿ. ಇವರುಗಳ ನಂಬಿಕೆಗೆ ನನ್ನ ಮನೆ ಪತ್ರ ಆಸ್ತಿ ಪತ್ರನ ತಂದು ಇವರುಗಳ ಮುಖದ ಮೇಲೆ ಬಿಸಾಕ್ತೀನಿ. ಕಿರೀಟಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಆಸ್ತಿಯೆಲ್ಲ ದೇವಸ್ಥಾನದ ಪಾಲಾಗುತ್ತೆ. ಇದು ನನ್ನ ತಾಯಿ ಮೇಲಾಣೆ. ಬೇಡ ಸದಾಶಿವ, ಆಸ್ತಿ ಪತ್ರನ ಆಧಾರವಾಗಿಟ್ಟು ನೀನು ಕಿರೀಟದ ರಿಪೇರಿ ಜವಾಬ್ದಾರಿನ ವಹಿಸ್ಕೊಂಡ್ರೆ ನೀನು ನಂಬಿಕಸ್ಥ ಅಲ್ಲ ಅಂತ ನೀನೇ ಹೇಳ್ಕೊಂಡ ಹಾಗಾಗುತ್ತೆ. ನನಗೆ ನಿನ್ನ ಪ್ರಾಮಾಣಿಕತೆ ಬಗ್ಗೆ ಗೌರವ ಇದೆ. ನಿನಗೆ ಗೌರವ ಇದೆ ಕೇಶವನಾಥ, ಆದರೆ ಇವರುಗಳಿಗಿಲ್ಲ. ಅದಕ್ಕೆ ಈ ನಿರ್ಧಾರ. ಕಿರೀಟ ರಿಪೇರಿ ಮಾಡಿಕೊಡ್ತೀನಿ, ಆಸ್ತಿ ಪತ್ರ ಕಳಿಸ್ಕೊಡ್ತೀನಿ. ನನಗೆ ಹೇಳಾಗಿದೆ ಕರ್ತವ್ಯಗಳನ್ನ ಮರಿಬಾರ್ದು ಅಂತ. ಶೃಂಗೇರಿಗೆ ಹೋಗ್ಬೇಕು ಅಂತ ಮನ್ಸಿಗೆ ಬಂದಿದೆ. ಅರ್ಧಂಬರ್ಧ ಮನ್ಸಲ್ಲಿ ನನಗೆ ಮದುವೆ ಆಗಕ್ಕಾಗಲ್ಲ. ಮುಗಿಯೋದೇ ಇಲ್ಲ ಕಣೆ ನಿಂದು ಜೀವಮಾನ್ ಬಿಡಿ. ಅಲ್ಲ ಕಣೆ, ಹೆಂಗೆ ಹೋಗ್ತೀರಾ ನೀವೀಗ ಶೃಂಗೇರಿಗೆ? ಕಿರೀಟದ ರಿಪೇರಿ ಕೆಲಸ ಬಂದಿದೆ, ಮುಗಿಲಿ ಅಂತಾರೆ ನಿಮ್ಮ ತಂದೆ. ಶೃಂಗೇರಿಗೆ ಹೋಗದೆ ನನಗೆ ಮದುವೆ ಆಗಕ್ಕಾಗಲ್ಲ ಕಣೋ. ಎಲ್ರೂ ಅಷ್ಟೇ ಕಣೋ, ಅವ್ರವ್ರಿಗೆ ಅವ್ರವ್ರದ್ದು. ಹೀಗಿದ್ಮೇಲೆ ನನಗೆ ಯಾಕೆ ಕ್ಷೇತ್ರ ದರ್ಶನ ಅಮ್ಮನವರು ಮುಖ್ಯ ಆಗಬಾರ್ದು? ಚಾಮುಂಡಿ ಬೆಟ್ಟದಿಂದ ಬಂದಮೇಲೆ ಮದುವೆ ವಿಚಾರದಲ್ಲಿ ಮುಳುಗಿ ಅಮ್ಮನವ್ರನ್ನ ಮರೆತು ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ.